ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈಗ ನಾನು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಗಾನವಿದು ಬರ್ತಡೇ ಇದೆ. ಇವತ್ತಿನ ರುಟೀನು ಹೇಗೆ ಹೋಗುತ್ತೆ ಅಂತ ನಾನು ಶೇರ್ ಮಾಡ್ತೀನಿ. ಸಾರಿ ಫ್ರೆಂಡ್ಸ್, ವಸಿಷ್ಠನ ಬರ್ತಡೇ ಇದೆ. ಸುಮ್ಮನೆ ಅವನಿಗೆ ಸ್ವಲ್ಪ ಮನೇಲಿ ಯಾರು ಬರ್ತಡೇ ಅಥವಾ ಕೇಕ್ ಕಟ್ ಮಾಡೋದು ಇದ್ದರೆ ಅವನು ನಂದೇ ಅಂತ ಹೇಳ್ತಿರ್ತಾನೆ. ಹಾಗಾಗಿ ಇವತ್ತು ಗಾನವಿ ಬರ್ತಡೇ ಇದೆ. ಇವತ್ತು ಅವಳು ಬರ್ತಡೇ ಇದೆ. ಇವತ್ತಿನ ರುಟೀನ್ನ ಹೇಗೆ ಹೋಗುತ್ತೆ, ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು. ಅದಾದಮೇಲೆ ನೆಕ್ಸ್ಟ್ ಸಂಜೆ ಕೇಕ್ ಕಟ್ಟಿರುತ್ತೆ ಮತ್ತು ಆಚೆ ಊಟ ಇರುತ್ತೆ ಫ್ರೆಂಡ್ಸ್. ಅಷ್ಟೇ ಸಿಂಪಲ್ಲು ಬರ್ತಡೇ ಅಂದರೆ. ಅದನ್ನೇ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಶೇರ್ ಮಾಡ್ತೀನಿ. ಜಾಸ್ತಿ ಜನನ ಕರೆಯೋದು ಅಥವಾ ಫ್ರೆಂಡ್ಸ್ನೆಲ್ಲ ಕರೆಯೋದು ಅವಳೆಲ್ಲ ಬೇಡ ಅಂತ ಹೇಳ್ತಿದ್ದಾಳೆ. ಯಾಕಂದರೆ ಮೊದಲೆಲ್ಲ ತುಂಬ ಜನ ಕರೆದು ಫ್ರೆಂಡ್ಸ್ನೆಲ್ಲ ಕರೆದು ಸೆಲೆಬ್ರೇಷನ್ ಮಾಡ್ತಿದ್ದು. ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆ ಬಂದಂಗೆಲ್ಲ ಸಿಂಪಲ್ ಅಂತ ಹೇಳ್ತಾರೆ. ಹಾಗಾಗಿ ಅವಳು ಯಾರನ್ನು ಕರೆಯೋದು ಬೇಡ, ನಾವು ಅಷ್ಟೇ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾಳೆ. ಇನ್ನು ಕೇಕ್ ಆರ್ಡರ್ ಕೊಡೋಕ್ಕೆ ಹೋಗಬೇಕು. ಹಾಗೆಯೇ ಅವಳು ಕರಾಟೆಗೆ ಹೋಗ್ತಾಳಲ್ಲ, ಅಲ್ಲಿ ಫ್ರೆಂಡ್ಸ್ಗೆಲ್ಲ ಕೊಡೋದಕ್ಕೆ ಏನಾದರೂ ತರಬೇಕು. ಇದೆಲ್ಲ ಇನ್ನೂ ತುಂಬ ಕೆಲಸ ಇದೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಮಾಮೂಲಿಯಾಗಿ ನಾನು ನಮ್ಮ ಮನೆಯವರು ವಸಿಷ್ಠ ವಿಶ್ ಮಾಡ್ತೀವಿ. ವಿಶ್ ಮಾಡಿ ಆದಮೇಲೆ ಮುಂದಿನ ರೂಟೀನ್ ಹೇಗೆ ಹೋಗುತ್ತೆ ಅಂತ ಹೇಳ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಾಯ್ಸ್ ತುಂಬಾ ಹಾಳಾಗಿದೆ. ಊರಿಗೆ ಹೋಗಿ ಬಂದಮೇಲೆ ನಾನು ಹೇಳಿದ್ದೆ ಅಲ್ವಾ, ಅದಕ್ಕೆ ನನಗೆ ಊರಿಗೆ ಹೋಗೋದಕ್ಕೆ ಮನಸ್ಸಾಗಲ್ಲ ಅಂಥೇಳಿ. ನೀರು ಚೇಂಜ್ ಆಗಿ ವಾಯ್ಸ್ ಹಿಂಗಾಗುತ್ತೆ, ನನಗೆ ನೆಗಡಿ ಆದಂಗೆ ಆಗಿಬಿಡುತ್ತೆ. ತೆಗಿಯ ನಿಂಗೆ ಬೇಡವಾ ರಸ್ಕೋ? ಬಿಸ್ಕೆಟ್ ತಿಂದ? ಹಾಂ, ರಸ್ಕ್ ಬೇಡ? ನಿಂಗೆ ಬೇಡವಾ? ಫ್ರೆಂಡ್ಸ್, ಇದು ರಸ್ಕು ಏಲಕ್ಕಿ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದು ಟೀ ಜೊತೆ ಡೈಲಿ ತಿನ್ನೋದಕ್ಕೆ. ಹ್ಞೂನಮ್ಮ, ಇಲ್ಲಿದೆ ನೋಡಿ ಏಲಕ್ಕಿ ಫ್ಲೇವರ್ದು. ಸ್ನಾನಕ್ಕೆ ಆಯಿತಾ? ಹಾಂ, ದೇವಸ್ಥಾನ ಹೋಗಿ ಬರಬೇಕಲ್ಲ, ಆಂಜನೇಯಗೆ ಹೋಗಿ ಬರ್ರಿ ಆಯಿತಾ? ಏಕೆ? ಅಕ್ಕನ ಕರ್ಕೊಂಡು ಹೋಗ್ತಾರೆ ಪಪ್ಪ, ಹೋಗಬೇಕು. ಸರಿ, ಹಂಗಾದ್ರೆ ನಿಮ್ಮ ಅಕ್ಕನಷ್ಟೇ ಕರ್ಕೊಂಡು ಹೋಗಿ ಕರ್ಬಿಡು. ನಾಳೆ ಏನು ಮಾಡ್ತೀವಿ? ಇವತ್ತು ಹೋಗ್ಬೇಕು. ಇವತ್ತು ಅಕ್ಕನ ಬರ್ತಡೇ ಅಲ್ವಾ? ಅಲ್ಲ ಸಾರಿ, ನಿನ್ನ ಬರ್ತಡೇ ಅಲ್ವಾ? ದೇವಸ್ಥಾನಕ್ಕೆ ಹೋಗಿ ಬರಬೇಕು ಆಯಿತಾ? ಡನ್. ಇದು ನೋಡಿ, ಫ್ಲವರ್ ಆದಮೇಲೆ ಈ ಥರ ಬೀಜ ಬಿಡುತ್ತೆ. ಇದನ್ನು ತೆಗೆದುಬಿಟ್ಟು ನಾನು ಇದಕ್ಕೆ ಹಾಕ್ತಿದ್ದೀನಿ. ಗೊತ್ತಿಲ್ಲ ಅದು ಎಷ್ಟು ದಿನಕ್ಕೆ ಹುಟ್ಟುತ್ತೆ ಅಂತ. ತುಂಬ ಗಿಡ ಹಾಕಿದೆ, ಅದು ಹೋಗ್ಬಿಟ್ಟು ಇದು 3 ಕಲರ್ ಮಾತ್ರ ಮಿಕ್ಕಿದೆ. ಒಂದು ರೆಡ್, ಒಂದು ವೈಟ್, ಒಂದು ಪಿಂಕ್. ಮತ್ತೆ ಹಾಕಬೇಕು ಫ್ರೆಂಡ್ಸ್ ಇದೆಲ್ಲ ಹೋದ್ಮೇಲೆ. ಮತ್ತೆ ಒಂದು ದಾಸವಾಳ ಬಿಟ್ಟಿದೆ. ತುಂಬಾ ಮೊಗ್ಗು ಉದುರುತ್ತೆ ಇದು, ಯಾಕಂದರೆ ಪಾಟ್ ಚಿಕ್ಕದಾಗ್ಬಿಟ್ಟಿದೆ ಇದಕ್ಕೆ. ಹಾಗಾಗಿ ಮೊಗ್ಗು ಚೆನ್ನಾಗಿ ಬಿಡುತ್ತೆ, ಆದರೆ ಉದುರ್ಕೊಂಡ್ಬಿಡುತ್ತೆ. ಇದ್ರ ಬೇರೆಲ್ಲ ಸ್ಪ್ರೆಡ್ ಆಗೋದಕ್ಕೆ ಇದರಲ್ಲಿ ಜಾಗನೇ ಇಲ್ಲ. ಹಾಗಾಗಿ ಕಿತ್ತು ದೊಡ್ಡ ಪಾಟಿಗೆ ಹಾಕಬೇಕಿತ್ತು, ಬರೋಷ್ಟು ದಿನ ಬರಲಿ ಅಂತ ಇದರಲ್ಲೇ ಬಿಟ್ಟಿದ್ದೀನಿ. ಮೊಗ್ಗು ಬಿಡುತ್ತೆ, ಉದುರ್ಕೊಳ್ಳುತ್ತೆ, ಹಂಗಾಗ್ಬಿಡುತ್ತೆ ಫ್ರೆಂಡ್ಸ್ ಇದೆಲ್ಲ. ಹೂವು ನೋಡಿ ದೊಡ್ಡದಾಗಲ್ಲ, ಇಷ್ಟಾಗುತ್ತೆ. ಏನಕ್ಕೆ ಅಂದರೆ ಅದರಲ್ಲಿ ಜಾಗ ಜಾಸ್ತಿ ಇಲ್ಲ. ಹಾಗಾಗಿ ದೇವ್ರಿಗೆ ಕೈ ಮುಗುದೇನಪ್ಪ? ಬಾ, ದೇವ್ರಿಗೆ ಕೈ ಮುಗಿ. ವಸಿಷ್ಠ ಸ್ನಾನ ಮಾಡ್ಕೊಂಡು ಬಂದ ನೋಡಿ. ಈಗ ಬಂದ ತಕ್ಷಣ ದೇವ್ರಿಗೆ ಕೈ ಮುಗಿಯೋದು. ಮುಗಿ. ಏನಾಗಿದೆ? ಹಾಂ, ದೇವ್ರಿಗೆ
नमो चिंतनम नमो सिद्धम नमो अरुणम नमो जैनम नमो लोहेश्वर आश विद्या बुद्धि कनपे ಎಲ್ಲಾರ್ಗೂ ಜಾಣ. ಫ್ರೆಂಡ್ಸ್, ತಿಂಡಿಗೆ ನಾನು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಚಿತ್ರಾನ್ನ ಮತ್ತೆ ಸ್ವಲ್ಪ ಇದು ತೋಸಿದ ಮಂಡಕ್ಕಿ ಪುರಿ ಉಸ್ಲಿ. ಪಡ್ ನಿನ್ನೆ ಮಾಡಿರ್ಲಿಲ್ವಾ? ಅನ್ನ ಇದೆ, ಅನ್ನನ ಒಗ್ಗರಣೆ ಹಾಕ್ತೀನಿ ಫ್ರೆಂಡ್ಸ್. ಸುಮ್ಮನೆ ವೇಸ್ಟ್ ಮಾಡೋದು ಚೆನ್ನಾಗಿರಲ್ಲ, ಹಂಗೆ ಅದ್ರ ಜೊತೆಗೆ ಸ್ವಲ್ಪ ಮಂಡಕ್ಕಿನೂ ಮಾಡೋಣ ಅಂತೀನಿ. ಬೇಡ, ಫ್ರೆಂಡ್ಸ್. ರಾತ್ರಿ ಅನ್ನ ಮಿಕ್ಕಿದೆ, ಅದನ್ನೇನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಅದರ ಜೊತೆನೆ ನಾನು ಮಂಡಕ್ಕಿನ ಸ್ವಲ್ಪ ಮಾಡ್ತೀನಿ. ಮಂಡಕ್ಕಿ ಅಂದರೆ ತೋಸಿ ಚುಮ್ಮರಿ ಫ್ರೆಂಡ್ಸ್. ನಾನು ಯಾವಾಗಲೂ ಹಿಂಗೆ ಮಾಡ್ತೀನಿ. ರಾತ್ರಿ ಅನ್ನ ಏನಾದರೂ ಮಿಕ್ಕಿದ್ರೆ ಬೆಳಗ್ಗೆಗೆ ಅದನ್ನ ಒಗ್ಗರಣೆ ಹಾಕ್ತೀನಿ. ಅದ್ರ ಜೊತೆ ಸ್ವಲ್ಪ ಅವಲಕ್ಕಿನೋ ಅಥವಾ ಈ ಥರ ಮಂಡಕ್ಕಿನೋ ಮಾಡಿ ಬೆಳಗಿನ ತಿಂಡಿ ಮುಗಿಸ್ಬಿಡ್ತೀನಿ ಫ್ರೆಂಡ್ಸ್. ಅನ್ನನೂ ವೇಸ್ಟ್ ಮಾಡೋಂಗಿಲ್ಲ. ಮತ್ತು ಅದ್ರ ಜೊತೆ ಈ ಥರ ಬೇರೆ ಏನಾದರೂ ಡಿಫ್ರೆಂಟ್ ಆಗಿದ್ದರೆ ಎರಡನ್ನೂ ಸೇರಿಸಿ ತಿನ್ಬೋದು. ಹಾಗಾಗಿ ನಮ್ಮ ಮನೆಯವ್ರು ದೇವ್ರ ಪೂಜೆ ಮಾಡಿದ್ರು ಫ್ರೆಂಡ್ಸ್. ನೋಡಿ, ಆ ಪಿಂಕ್ ಕಲರ್ ಎಲ್ಲಿ ನಿನ್ನೆ ಇದರಲ್ಲಿ ಕವರಲ್ಲಿ ಇದ್ವಾ ಆ ಹೂವು? ಫ್ರೆಂಡ್ಸ್, ಇದೆಲ್ಲ ನಮ್ಮ ಮನೆ ಪಾಟಲ್ಲೇ ಬಿಟ್ಟಿರೋ ಹೂವು. ಈ ಫೋಟೋಗೆಲ್ಲ ಏರ್ಸಿರೋದು ಸೇವಂತಿಗೆ ಬಿಟ್ಟು ಅದೆಲ್ಲ ಪಾಟಲ್ಲೇ ಬೆಳೆದಿರೋಂಥ ಹೂವು. ನೋಡಿ, ಈಗ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಇದನ್ನು ಹಾಕ್ಕೊತಾಳೆ. ಬಂದಮೇಲೆ ಮತ್ತೆ ಬರ್ತಡೇ ಡ್ರೆಸ್ನ ಹಾಕ್ಕೊತಾಳೆ ಫ್ರೆಂಡ್ಸ್. ನಿನಗೂ ಅಷ್ಟೇ, ನೀನು ಸಂಜೆ ನಿಂದು ಇದೆ ಆಯಿತಾ? ಬೇಗ ದೇವಸ್ಥಾನಕ್ಕೆ ಹೋಗಿ ಬರ್ರಿ. ಹೋಗಿ ಬಂದ್ಮೇಲೆ ತಿಂಡಿ ತಿನ್ನುವಂತ್ರಿ. ಬೇಗ ಹೋಗಿ ಬರ್ರಿ, ನಿಮ್ಮ ಅಪ್ಪಂಗೆ ಅಂಗಡಿಗೆ ಹೋಗಿ ಟೈಮ್ ಆಗುತ್ತೆ. ಹೋಗಲ್ಲ, ಅದು ಮುರಿದ್ರೆ ಕವರ್ ಅದರದ್ದು. ಬಾ, ಅಕ್ಕಂದು ಆಯ್ತಾ ನೋಡು ಬಾ. ನಿಮ್ಮ ಅಪ್ಪಂಗೆ ಅಂಗಡಿಗೆ ಹೋಗಿ ಟೈಮ್ ಆಗುತ್ತೆ. ಕತ್ತಲೆ ನೋಡ್ರಿ ಅಲ್ಲಿ. ದೇವ್ರು ನಿಂಗೆ ಆಯುಷ್ ಆರೋಗ್ಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡ್ಲವ. ಬರ್ತಡೇ ಇರೋರು ಮಾಡ್ತಾರೆ, ನೀನು ಯಾಕೆ ಮಾಡ್ತೀಯ? ಹಾಂ, ಇದು ತೋಸಿದ ಮಂಡಕ್ಕಿ ಅಂದರೆ ದಾವಣಗೆರೆ ಮಂಡಕ್ಕಿ ಬರುತ್ತಲ್ಲ, ದಾವಣಗೆರೆ ಪುರಿ ಅಂತಾರೆ, ಅದಲ್ಲ ಇದು. ಉಪ್ಪು ಮಂಡಕ್ಕಿ ಬರುತ್ತಲ್ಲ, ದಪ್ಪ ಇರೋದು, ಆ ಥರದ ಮಂಡಕ್ಕಿ ಇದು. ಅದೇ ಸಿಗೋದು ಇಲ್ಲಿ ನಮ್ಮ ಕಡೆ. ಹಾಗೆ ಈ ಕಡೆ ಚಿತ್ರಾನ್ನ ಕೂಡ ಕಲಿಸಿದ್ದೀನಿ. ಇದರಲ್ಲಿ ಚಿತ್ರಾನ್ನ ಇದೆ, ಹಾಗೆ ಇದರಲ್ಲಿ ಮಂಡಕ್ಕಿ ಇದೆ. ಟೈಮ್ ಒಂದು 9 ಗಂಟೆ ಆಯಿತು. ಈಗ ಬಂದ ತಕ್ಷಣ ತಿಂಡಿ ತಿಂತಾರೆ. ನಮ್ಮ ಮನೆಯವ್ರಿಗೂ ಕೂಡ ಟೈಮ್ ಆಗುತ್ತೆ ಕೆಲ್ಸಕ್ಕೆ ಹೋಗೋದಕ್ಕೆ. ಹಾಗಾಗಿ ಅವ್ರು ಬರೋಷ್ಟರಲ್ಲಿ ತಿಂಡಿರ ರೆಡಿ ಮಾಡಿದ್ದೀನಿ. ಈಗ ನೀನು ಇಲ್ಲೇ ಕುತ್ಕೊಂಡು ಹಿಂಗೆ ಹಾಕೊಂಡು ಕೊಡ್ತೀನಿ. ಚಿತ್ರಾನ್ನನೂ ಇದೆ. ಚಿತ್ರಾನ್ನ ಹಾಕ್ಕೊಡ್ಲಿ? ಫ್ರೆಂಡ್ಸ್, ಅವಳಿಗೆ ತೊಗೊಂಡಿದ್ದು ಅಂತ ಕಿವಿ ಓಲೆಲ್ಲ ಹಾಕ್ತಾಯಿದ್ದೀನಿ ಇವತ್ತು. ಅವಳಿಗೆ ಅಂತ ತೊಗೊಂಡಿದ್ದು, ಅವಳಿಗೆ ನಾವು ಕೊಟ್ಟಿರೋಂಥ ಗಿಫ್ಟು, ಅದನ್ನೇ ಹಾಕ್ಬಿಡ್ತೀನಿ. ಕೇಕ್ ಕಟ್ ಮಾಡುವಾಗ ಕೊಟ್ಟರು ಒಂದೇ, ಈಗ ಕೊಟ್ಟರು ಒಂದೇ. ಈಗ ಕೊಟ್ಟರೆ ಹಾಕ್ಕೊಂಡ್ಬಿಡ್ತಾರೆ. ಹಾಗಾಗಿ ಇವಾಗಲೇ ಕಿವಿಗೆ ನಾನೇ ಹಾಕ್ತೀನಿ. ಯಾಕೋ ನಾನೇ ಹಾಕ್ತಾಯಿದ್ದೀನಿ ಇವಾಗ. ಗಮನ ಇರಲಿ ಅವಾಗ. ಮತ್ತೆ
ಫ್ರೆಂಡ್ಸ್ ಕಿವಿ ಒಲೆ ಹಾಕಿದೆ ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ರೋಸ್ ಥರ ಇದೆ. ಆ ಕಡೆ ತಿರ್ಕೊ. ಎರಡು ಕಿವಿಗೂ ಹಾಕಿ ಮೊದಲಿನಕ್ಕಿಂತ ಸ್ವಲ್ಪ ದೊಡ್ಡದಿದೆ. ಇವಾಗ ಮುಖದಲ್ಲಿ ಎದ್ದು ಕಾಣಿಸುತ್ತೆ ಕಿವಿ ಒಲೆ. ಮೊದಲೆಲ್ಲ ಅಷ್ಟು ಚಿಕ್ಕದು ಸ್ಟೋನಿಂದಿತ್ತು, ಈಗ ಫುಲ್ ಬರೀ ಗೋಲ್ಡ್ ಆಗಿದೆ. ಹಿಂಗೆ ನೋಡ್ತಿರ್ಬೋದು, ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟ ಆಯ್ತಾ ಕಿವಿ ಒಲೆ? ಥ್ಯಾಂಕ್ಸ್ ಪಪ್ಪಂಗೆ, ನಿಮ್ಗಿಬ್ರಿಗೂ ಗಿಫ್ಟ್ ಕೊಡ್ಸಿದ್ದಕ್ಕೆ. ಇಬ್ರಿಗೂ ಗಿಫ್ಟ್ ಕೊಡ್ಸಿದ್ದಕ್ಕಲ್ಲ, ಇಬ್ರು ನೀವು ನನಗೆ ಗಿಫ್ಟ್. ಇಬ್ರಿಗೂ ಥ್ಯಾಂಕ್ಸ್, ನೀವು ನಂಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ. ಇಷ್ಟ ಆಯ್ತಾ ನಿಮಗೆ? ಆದರೆ ಹುಷಾರಾಗಿ ನೋಡ್ಕೋತೀರ. ಮಧ್ಯಾಹ್ನ ಊಟಕ್ಕೆ ಸಿಂಪಲ್ಲಾಗಿ ನಾನು ಪುಳಿಯೋಗರೆ ಮಾಡಿದ್ದೆ. ಹಾಗೆಯೇ ಬೇಕ್ರಿಯಿಂದ ಬೂಂದಿ ಮತ್ತು ಇದು ಘಾಟಿ ಮತ್ತು ಕೊಡ್ತಾರಲ್ಲ ಅದನ್ನು ತೊಗೊಂಬಂದಿದ್ವಿ. ಈಗ ಬೇಸಿಗೆ ಅಲ್ವಾ, ಸ್ವಲ್ಪ ಸ್ವೀಟ್ ತಿನ್ನೋದಕ್ಕೆ ಕಷ್ಟ. ಅಂದರೆ ಜಾಸ್ತಿ ಸ್ವೀಟ್ ತಿನ್ನೋಕ್ಕಾಗಲ್ಲ. ಮತ್ತು 2 ದಿನ ಹಿಂದಿನ ದಿನ ನಾನು ಜಾಮೂನ್ ಕೂಡ ಮಾಡಿದ್ದೆ, ಹಾಗಾಗಿ ಸ್ವೀಟು ಜಾಸ್ತಿ ತಿನ್ನಲ್ಲ ನಮ್ಮ ಮನೆಯಲ್ಲಿ. ಸಿಂಪಲ್ಲಾಗಿ ಪುಳಿಯೋಗರೆ ಮತ್ತು ಬೂಂದಿನ ಅವತ್ತು ಊಟಕ್ಕೆ ಅಂತ ಹೇಳಿ ಮಾಡಿದೆ. ಅವಳದು ಹೊಸ ಡ್ರೆಸ್ ಅದು. ಆಯಿತು. ಯಾರ್ದು ಬರ್ತಡೇ ಅಪ್ಪಾಜಿ? ಹೋಯ್ ನಾನು ಹಿಡಿ. ಹ್ಯಾಪಿ ಬರ್ಡೇ ಗಾನು. ನಿಂಗೂ ತಿನ್ನಿಸ್ತೀನಿ ಬಾ, ಮತ್ತು ನಿಂಗೂ ತಿನ್ನಿಸ್ತೀನಿ. ಹ್ಯಾಪಿ ಬರ್ಡೇ ವಸಿಷ್ಠ. ಓಯ್ ಹಿಡಿ, ನಿನ್ಗೂ ಹ್ಯಾಪಿ ಬರ್ಡೇ ವಸಿಷ್ಠ. ಹೂವು ನಿಧಾನ, ಸೆಕೆಂಡ್ ಮಾಡು. ಹ್ಯಾಪಿ ಬರ್ಡೇ. ಎಲ್ಲಿ ಫ್ರೆಂಡ್ಸ್? ಮತ್ತೆ ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಸಿಷ್ಠ ಮತ್ತು ಗಾನವಿ ಕರಾಟೆ ಕ್ಲಾಸ್ಗೆ ಹೋಗಿದ್ದಾರೆ. ಕರಾಟೆ ಕ್ಲಾಸಲ್ಲಿ ಅವ್ರ ಫ್ರೆಂಡ್ಸಿಗೆ ಚಾಕ್ಲೇಟ್ಸ್ ಎಲ್ಲ ಕೊಡಬೇಕು ಅಂತ ಹೇಳಿದಾಳೆ. ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ನಾನು ಮತ್ತೆ ಹೋಗ್ತೀನಿ. ಈಗ ಅಲ್ಲಿ ಕರಾಟೆ ಕ್ಲಾಸ್ ಹತ್ರ ಹೋಗಿ ಅವರಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಟ್ಟುಬಿಟ್ಟು ಆಮೇಲೆ ಅವ್ರನ್ನ ಕರ್ಕೊಂಬರಬೇಕು. ಕರ್ಕೊಂಡು ಬರುವಾಗ ಹಂಗೆ ಕೇಕ್ ತೊಗೊಂಬರಬೇಕು. ಕೇಕ್ ನೆನ್ನೆನೇ ಆರ್ಡ್ರ್ ಕೊಟ್ಟಿದ್ದು, ಸರ್ಪ್ರೈಸ್ ಆಗಿ ಇರಲಿ ಗಾನುಗೆ ಅಂತ ಹೇಳಿಬಿಟ್ಟು ಒಂದು ಕೇಕ್ ಆರ್ಡ್ರ್ ಕೊಟ್ಟಿತ್ತು, ಅದನ್ನು ಇಸ್ಕೊಂಡು ಬರಬೇಕು. ಈಗ ಅವರು ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೀನಿ. 7 ಗಂಟೆ ಆಗೋಷ್ಟರಲ್ಲಿ ನಾನೀಗ ಬೇಗ ಸ್ವಲ್ಪ ಡೆಕೋರೇಷನ್ ಮಾಡಿಬಿಡ್ತೀನಿ. ಸರ್ಪ್ರೈಸಾಗಿ ಗಾನುಗೆ ಏನೂ ಡೆಕೋರೇಷನ್ ಮಾಡಲ್ಲ, ಮತ್ತು ಯಾವ ಕೇಕು ಆರ್ಡ್ರ್ ಕೊಟ್ಟಿಲ್ಲ, ಯಾವುದಾದ್ರೂ ಒಂದು ತಂದು ಕಟ್ ಮಾಡೋಣ ಅಂತ ಅಷ್ಟು ಹೇಳಿದ್ದೀನಿ. ಕೇಕ್ ಆರ್ಡ್ರ್ ಕೊಟ್ಟಿದ್ದು ಸಹ ಗೊತ್ತಿಲ್ಲ ಅವಳಿಗೆ. ನಾನೀಗ ಸರ್ಪ್ರೈಸಾಗಿ ಬೇಗನೆ ರೆಡಿ ಮಾಡಿಬಿಡ್ತೀನಿ. ರೆಡಿ ಮಾಡಿ ಹೋಗ್ತೀನಿ. ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ಹೋಗಿ ಕರ್ಕೊಂಡು ಹಾಗೆ ಕೇಕ್ನ ತೊಗೊಂಬಂದುಬಿಡ್ತೀನಿ. ಬೇಗ ಮಾಡಿ ಮುಗಿಸ್ತೀನಿ ಫ್ರೆಂಡ್ಸ್. ಮತ್ತೆ ಮಳೆ ಬಂತು ಅಂದರೆ ಕಷ್ಟ ಆಗಿಬಿಡುತ್ತೆ, ಹೋಟ್ಲಿಗೆ ಹೋಗೋದಕ್ಕೂ ಕಷ್ಟ ಆಗುತ್ತೆ, ಕರ್ಕೊಂಬರೋದಕ್ಕೂ ಕಷ್ಟ ಆಗುತ್ತೆ. ಬೇಗನೆ ಸ್ವಲ್ಪ ಡೆಕೋರೇಷನ್ ಮಾಡಿ ಆಮೇಲೆ ಸಿಗ್ತೀನಿ ಮತ್ತೆ. ಅಂದರೆ ಸರ್ಪ್ರೈಸಾಗಿ ಅಂದರೆ ಏನು ಡೆಕೋರೇಷನ್ ಐಟಮ್ಸ್ ಎಲ್ಲ ಏನೂ ತಂದಿಲ್ಲ ಫ್ರೆಂಡ್ಸ್. ಇರೋದನ್ನೇ ಏನಾದರೂ ಮಾಡಿ ಡೆಕೋರೇಷನ್ ಮಾಡ್ತೀನಿ. ಹಳೇದೇ ತುಂಬ ಇದೆ, ಅವಳಿಗೂ ತರಿಸಿದ್ದು ಮತ್ತು ವಸಿಷ್ಠಂಗೂ ತರಿಸಿದ್ದು ಸುಮಾರಿದೆ. ಅದರಲ್ಲೇ ಏನಾದರೂ ಮಾಡ್ತೀನಿ. ಅವಳು ಏನೂ ಬೇಡ, ಡೆಕೋರೇಷನು ಬೇಡ, ಯಾರನ್ನೂ ಕರೆಯೋದು ಬೇಡ ಅಂತ ಹೇಳಿದಾಳೆ. ಈಗ ಯಾರನ್ನು ಕರೀದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಡೆಕೋರೇಷನ್ ಮಾಡಿದರೆ ಚೆನ್ನಾಗಿರುತ್ತೆ. ಅದೇ ನೋಡಿ, ಇದೆ ವಸಿಷ್ಠಂಗೆ ತರಿಸಿರೋದು. ಅದಿದೆ, ಈ ಥರ ಲೆಟರ್ಸ್ ಬರುತ್ತೆ. ಇದನ್ನೇ ಅಂಟಿಸ್ತೀನಿ ನಾನು ಇವಾಗ. ನೋಡೋಣ, ಇದರಲ್ಲಿ ಸ್ವಲ್ಪ ಏನಾದರೂ ಇದ್ದಾವೆ ಈ ಬಾಕ್ಸಲ್ಲಿ, ತೊಗೊಂಬಿಟ್ಟು ಮಾಡ್ತೀನಿ ಇವಾಗ. ನೋಡಿ, ಇವೆಲ್ಲ ಡೆಕೋರೇಷನ್ ಐಟಮ್ಗಳ ಇದರಲ್ಲಿ ಇರೋದು. ಮಳೆ ಒಂದು ಜೋರಾಗಿ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಹೋಗಿ ಕರ್ಕೊಂಬರೋದಾಗುತ್ತೋ ಏನೋ ಗೊತ್ತಿಲ್ಲ, ಮಳೆ ಒಂದು ಜೋರಾಗಿ ಸ್ಟಾರ್ಟ್ ಆಯಿತು. ಮಳೆ ಗಾಳಿನೇ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲೇ ನೀರು ಬರೋಕ್ಕೆ ಸ್ಟಾರ್ಟ್ ಆಯ್ತಿದೆ.
ನಾನಲ್ಲಿ ಹ್ಯಾಪಿ ಬರ್ಡೇ ಬ್ಯಾನರ್ ಒಂದು ಹಾಕಿದ್ದೀನಿ ಅಷ್ಟೇ ಸಾಕು, ಸಿಂಪಲ್ ಆಗಿ ಅಂತ. ಒಂದು ಲೈಟ್ ಸೀರಿಯಲ್ ಸೈಟ್ ಅಂತ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಚಿಕ್ಕದಾಗಿ ಲೈಟಿಂಗ್ ಥರ ಹಾಕಿದ್ದೀನಿ ಸೀರಿಯಲ್ ಸೆಟ್ ಅಷ್ಟೇ. ಇದೇ ರಿಚ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ನಾವು ಬಲೂನು ಮತ್ತು ಏನದು ಗೋಲ್ಡ್ ಕಲರ್ ಕರ್ಟನ್ ಹಾಕೋದಕ್ಕಿಂತ ಈ ಥರ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ರಿಚ್ ಲುಕ್ ಕೊಡುತ್ತೆ ಈ ಥರ ಮಾಡೋದ್ರಿಂದ. ಸ್ವಲ್ಪ ಸೋಫಾ ಕವರ್ ನೀಟಾಗಿ ಮಾಡಿಬಿಟ್ರೆ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ಸಿಂಪಲ್ ಆಗಿ. ನೋಡಿ ಫ್ರೆಂಡ್ಸ್, ಈ ಥರ ಹ್ಯಾಪಿ ಬರ್ಡೇ ಒಂದು ಮತ್ತು ಸಿಂಪಲ್ಲಾಗಿ ಸೀರಿಯಲ್ ಸೆಟ್ಟು, ಇಲ್ಲೇ ಟೀಪಾಯ್ ಹಾಕಿದ್ದೀನಿ. ಇದಿಷ್ಟು ಡೆಕೋರೇಷನ್ ಆಯಿತು. ಇವಾಗ ಫ್ರೆಂಡ್ಸ್, ನಾನು ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿ ನಾನು ರೆಡಿಯಾಗಿ ಬಂದಿದ್ದೀನಿ. ಈಗ ನಾನೇನಿಲ್ಲ, ಸಿಂಪಲ್ಲಾಗಿ ಒಂದು ಚೂಡಿದಾರ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬನ್ನಿ, ನಾನು ರೆಡಿ ಆಗ್ತಾ ಇದ್ದಾಳೆ, ತೋರಿಸ್ತೀನಿ. ನಿಂದೇ ಬರ್ತಡೆ. ನಮ್ಮ ಮನೆಯವ್ರು ಕೇಕ್ ತರಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್. ಕೇಕ್ ಆರ್ಡ್ರ್ ಕೊಟ್ಟಿತ್ತು, ಇನ್ನು 10 ನಿಮಿಷ ಆಗುತ್ತೆ ಅಂತ ಏನೋ ಅಂದ್ರಂತೆ. ಹಾಗಾಗಿ ಕೇಕ್ಗೋಸ್ಕರ ಈಗ ವೇಟ್ ಮಾಡ್ತಾ ಇದ್ದೀವಿ. ತಲೆ ಸ್ನಾನ ಮಾಡಬೇಕಿತ್ತು ಫ್ರೆಂಡ್ಸ್, ಮಾಡಿಲ್ಲ. ಕೂದಲು ಸ್ವಲ್ಪ ಈ ಶಕೆಗಲ್ವಾ, ಬೆಳಗ್ಗೆ ತಲೆ ಸ್ನಾನ ಮಾಡಿದ್ರೆ ಸಂಜೆ ಅನ್ನೋತ್ತಿಗೆ ಮತ್ತೆ ಎಣ್ಣೆ ಆಗಿಬಿಡುತ್ತೆ ಕೂದಲು. ಇರಲಿ, ಪರವಾಗಿಲ್ಲ, ನಡೆಯುತ್ತೆ. ಬನ್ನಿ, ಗಾನನ್ ತೋರಿಸ್ತೀನಿ ಈಗ ಹೆಂಗೆ ರೆಡಿ ಆಗಿದ್ದಾಳೆ ಅಂತ. ನೋಡಿ ಫ್ರೆಂಡ್ಸ್, ಗಾನು ಈ ಥರ ರೆಡಿ ಆಗೋಳೆ. ಹೇರ್ ಸ್ಟೈಲು ನಾನೇ ಮಾಡಿದ್ದು. ಬರ್ತಡೇ ಡ್ರೆಸ್ ಹಾಕ್ಕೊಂಡು ರೆಡಿ ಆಗೋಳೆ. ದೂರದಿಂದ ತೋರಿಸ್ಬೇಕು ಅದು ಡ್ರೆಸ್ ಯಾವ ಥರ ಕಾಣಿಸುತ್ತೆ ಅಂತ. ಡ್ರೆಸ್ ಅಂತೂ ತುಂಬ ಚೆನ್ನಾಗಾಗಿದೆ. ಡ್ರೆಸ್ ಕಾಂಬಿನೇಷನ್ ಕೂಡ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅವಳು ಕೂಡ ಈ ಥರ ರೆಡಿ ಆಗೋಳೆ. ಕೆಲವೊಂದು ಫೋಟೋ ತೆಗಿತೀನಿ ಫ್ರೆಂಡ್ಸ್ ಇವಾಗ ಅವಳದು. ನಮ್ಮ ಮನೆಯವರು ಈಗ ಕೇಕ್ ತರಕ್ಕೆ ಹೋಗಿದ್ರಲ್ಲ, ಬಂದರು, ತೊಗೊಂಬಂದರು. ತೊಗೊಂಬಂದರು. ಬನ್ನಿ ಕೇಕ್ ನೋಡೋಣ ಯಾವ ಥರ ಇದೆ ಅಂತ. ಪ್ಲೇನ್ ಕೇಕ್ ಅಲ್ಲ, ಪೇಸ್ಟ್ರಿ ಕೇಕ್. ನಮ್ಮ ಗಾನುಗೆ ಸರ್ಪ್ರೈಸ್ ಆಗಿ ಕೇಕ್ ಆರ್ಡರ್ ಕೊಟ್ಟು ಬಂದಿದೆ ಫ್ರೆಂಡ್ಸ್. ನೋಡೋಣ ಅವಳಿಗೆ ಎಷ್ಟು ಖುಷಿ ಆಗುತ್ತೆ ಸರ್ಪ್ರೈಸ್ ಆಗಿ ಅಂತ. ಮೂಚುನಿ ನಿನಗೇನೆ. ವಾವ್, ನಾವು ಸೇಮ್ ಯಾವ ಥರ ಹೇಳಿದ್ವಿ ಅದೇ ಥರ. ನಾ ಇದನ್ನು ಪ್ಲಾಸ್ಟಿಕ್ದು ಹಾಕಿ, ಅಂದರೆ ಆರ್ಟಿಫಿಷಿಯಲ್ದು ಹಾಕಿ ಶುಗರ್ದು ಹಾಕ್ಬೇಡಿ ಅಂತ ಹೇಳಿದ್ದೆ. ಸೇಮ್ ಹಂಗೆ ಗಾನ್ವಿ ಅಂತ ಮಾಡೋರು ಅವರು. ಗಾನವಿ ಅಂತ ಮಾಡಬೇಕಿತ್ತು, ಗಾನ್ವಿ ಅಂತ. ಸಾರಿ, ವಸಿಷ್ಠ ಅಲ್ಲ. ತೆಗೆದುಬಿಟ್ಟು ಕೆಳಗಡೆ ಒಂದು ಬಟ್ಟೆ ಹಾಕಬೇಕು. ಇದಾಗಿದೆ ಕೇಕ್. ವೆನಿಲಾ ಫ್ಲೇವರು ಹೇಳಿತ್ತು. ತುಂಬ ಚೆನ್ನಾಗಿ ಮಾಡವ್ರೆ. ನಾನು ಗೂಗಲಲ್ಲಿ ನೋಡ್ಕೊಂಬಿಟ್ಟು ಆರ್ಡ್ರ್ ಕೊಟ್ಟಿದ್ದು ಕೇಕು. ಎಲ್ಲ ಪರ್ಪಲ್, ಟೇಬಲ್ ಪರ್ಪಲ್, ಕೇಕ್ ಪರ್ಪಲ್, ಚಾಕ್ಲೇಟ್ ಪರ್ಪಲ್, ಎಲ್ಲ ಪರ್ಪಲ್ ಕಲರ್ ಆಗಿದೆ ಫ್ರೆಂಡ್ಸ್. ಇವತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಒಂದು ಮಾಡಿಬಿಟ್ಟವ್ರೆ. ಗಾನ್ವಿ ಮಾಡೋರೆ, ಗಾನವಿ ಮಾಡೋದು ಬಿಟ್ಟು. ಫ್ರೆಂಡ್ಸ್, ಕರೆಂಟ್ ಅಂತೂ ಬರಲಿಲ್ಲ. ನಾವು ಹಾಗೆ ಸ್ವಲ್ಪ ಚಾರ್ಜ್ ಬಲ್ಬ್ ಇದ್ದಾವಲ್ಲ, ಅದರಲ್ಲೇ ಕೇಕ್ ಕಟ್ ಮಾಡಿದ್ವಿ. ಟೈಮ್ ಆಗ್ತಾ ಬಂತು. ಈಗ ಊಟಕ್ಕೆ ಅಂತ ಹೇಳಿ ಆಚೆ ಹೊರಟಿದ್ದೀವಿ. ಯಾಕಂದ್ರೆ ಮಳೆ ಬಂದಿದೆಯಲ್ಲ, ಕರೆಂಟು ಬರೋದು ಹೇಳೋಕ್ಕಾಗಲ್ಲ. ನೆನ್ನೆನೂ ಕರೆಂಟ್ ಇರಲಿಲ್ಲ ಬೆಳಗ್ಗೆವರೆಗೂ. ಇವತ್ತು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನಾವು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಕೇಕ್ ಕಟ್ ಮಾಡಿಸಿದ್ವಿ. ಕೇಕ್ ಕಟ್ ಮಾಡಿ ಈಗ ನಾವು ಆಚೆ ಕಡೆ ಊಟಕ್ಕೆ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್, ಹೋಟೆಲ್ಗೆ. ಅಲ್ಲಿ ಹೋಗಿ ಬಂದಮೇಲೆ ನಾನು ಮತ್ತೆ ಸಿಗ್ತೀನಿ. ಇಲ್ಲ ಅಂದರೆ ಅಲ್ಲಿಗೆ ಹೋದ್ಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಹಾಕೋರಲ್ಲ ಮುಚ್ಚೋರ ಮಳೆ ಬಟ್ಟೆದು ಬಟ್ಟೆ ಚೆನ್ನಾಗಿತ್ತು. ನೋಡೋಣ್ರಿ, ನಾಳೆ ಬರೋಣ್ರಿ ಸಂಜೆ. ಅಲ್ಲಿ
ನಾವು ಇವಾಗ ಹೋಟೆಲ್ಗೆ ಊಟಕ್ಕೆ ಅಂತೇಳಿ ಬಂದಿದ್ದೀವಿ ನೋಡಿ. ನಮ್ಮ ಮನೇಲಿ ಯಾರದೇ ಬರ್ತಡೇ ಇದ್ದರೆ ಮತ್ತು ನಮ್ಮ ಆ್ಯನಿವರ್ಸರಿ ಇದ್ದರೆ ನಾವು ಮಾಮೂಲಿಯಾಗಿ ಆಚೆನೇ ಊಟಕ್ಕೆ ಹೋಗ್ತೀವಿ. ಬರ್ತಡೇಗೆ ಯಾರನ್ನಾದರೂ ಫ್ರೆಂಡ್ಸ್ನೋ ಅಥವಾ ಯಾರನ್ನಾರು ಕರೆದ್ರೆ ಮನೆಯಲ್ಲೇ ಮಾಡಿರ್ತೀವಿ. ಈಗ ನಾವು ಅಷ್ಟೇ ಮನೇಲಿ ಸೆಲೆಬ್ರೇಷನ್ ಮಾಡಿರೋದ್ರಿಂದ ನಾವು ಹೋಟೆಲ್ಗೆ ಅಂತ ಹೇಳಿ ಬಂದಿದ್ದೀವಿ ಊಟಕ್ಕೆ. ಅದೇನಾಯಿತು ಅಂದರೆ ಫ್ರೆಂಡ್ಸ್, ಬರ್ತಡೇ ಮಾಡ್ಕೋಬೇಕಾದ್ರೆ ಅಂದರೆ ನೈಟ್ ಹೊತ್ತು ಮಳೆ ಬೇರೆ ತುಂಬಾ ಬರ್ತಿತ್ತಲ್ಲ, ಕರೆಂಟ್ ಬೇರೆ ಇರಲಿಲ್ಲ. ಚಾರ್ಜ್ ಬಲ್ಬಲ್ಲೇ ನಾವು ಕೇಕ್ ಕಟ್ಟೆಲ್ಲ ಮಾಡ್ಕೊಂಡ್ವಿ. ಅದು ಮೊಬೈಲಲ್ಲಿ ವೀಡಿಯೋ ರೆಕಾರ್ಡಿಂಗ್ ಒಂದು 8ರಿಂದ 10 ನಿಮಿಷ ಇತ್ತು. ಅದು ಏನು ಮಾಡೋಕ್ಕೋಗಿ ವೀಡಿಯೋ ಡಿಲೀಟ್ ಆಗಿದೆಯೋ ಅದು ಪರ್ಮನೆಂಟ್ ಡಿಲೀಟ್ ಆಗಿಬಿಟ್ಟಿದೆ. ನಮ್ಮ ಮನೆಯವ್ರ ಫೋನಲ್ಲಿ ಮಾಡಿದ್ದು. ಯಾಕಂದರೆ ನನ್ನ ಫೋನಲ್ಲಿ ಫ್ಲ್ಯಾಶ್ ಲೈಟ್ ಆನ್ ಮಾಡಿಟ್ಟು ಚಾರ್ಜ್ ಬಲ್ಬ್ ಹಾಕಿ ನಾವು ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ. ಅದು ಮತ್ತೆ ಎಡಿಟ್ ಮಾಡಬೇಕಾದ್ರೆ ಎಷ್ಟು ಹುಡುಕಿದ್ರು ಸಿಗಲಿಲ್ಲ. ಅದು ಸಖತ್ತು ಬೇಜಾರಾಗೋಯಿತು ನನಗೆ. ನಮ್ಮ ಮನೆಯವ್ರ ಫೋನಲ್ಲೇ ಮಾಡಿದ್ದು, ಅದು ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಅದರಲ್ಲೇ ಮಾಡಿದೆ. ಅವ್ರು ಏನು ಮಾಡೋಕ್ಕೋ ಡಿಲೀಟ್ ಮಾಡಿದ್ದಾರೋ ಅಥವಾ ರೆಕಾರ್ಡೇ ಆಗಿಲ್ವೋ ಅದು ನನಗೆ ಕನ್ಫ್ಯೂಸ್ ಆಯಿತು. ರೆಕಾರ್ಡ್ ಆಗಿದ್ದು ನಾನು ನೋಡಿದ್ದೆ, ನಾನೇ ಆನ್ ಮಾಡಿ ನಾನೇ ಆಫ್ ಮಾಡಿದ್ದು ಕೊನೆಗೆ ವೀಡಿಯೋನ. ಆದರೆ ಅದು ಹೆಂಗೆ ಡಿಲೀಟ್ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಅದು ಒಂದು ಬೇಜಾರಾಯಿತು. ಸೆಲೆಬ್ರೇಷನ್ ವೀಡಿಯೋನೂ ಮಿಸ್ ಆಗಿದೆ. ಚಾರ್ಜ್ ಬಲ್ಬ್ ಕೂಡ ಎಷ್ಟು ಅಂತ ಚಾರ್ಜ್ ಬರುತ್ತೆ ಹೇಳಿ. 2 ದಿನ ಕರೆಂಟ್ ಇರಲಿಲ್ಲ ಮಳೆ ಗಾಳಿಗೆ. ಹಾಗಾಗಿ ಕರೆಂಟ್ ಇಲ್ಲದೆ ಇರೋವಾಗಲೇ ನಾವು ಕೇಕ್ ಕಟ್ ಮಾಡಿದ್ವಿ. ಆಮೇಲೆ ಮಳೆ ಬಂದರೆ ಆಚೆ ಹೋಗೋದಕ್ಕೆ ಆಗಲ್ಲ ಅಂತ ಹೇಳಿ ಬೇಗನೆ ಮುಗಿಸ್ಕೊಂಡು ಹೋಟೆಲ್ಗೆ ಊಟಕ್ಕೆ ಅಂಥೇಳಿ ಬಂದಿದ್ದೀವಿ ಇವಾಗ. ಇದಿಷ್ಟು ಸಿಂಪಲ್ಲಾಗಿ ನಮ್ಮ ಗಾನವಿದು ಬರ್ತಡೇ ವ್ಲಾಗ್ ಆಗಿತ್ತು. ಈ ವ್ಲಾಗ್ಗೆ, ಈ ವಿಡಿಯೋಗೆ, ಈ ಸೆಲೆಬ್ರೇಷನ್ಗೆ ಒಂದು ಲೈಕ್ ಮಾಡಿ. ಜಾಸ್ತಿ ಜೋರೇನು ಮಾಡಿಲ್ಲ, ಸಿಂಪಲ್ಲಾಗಿ ನಾವು ಮನೆಯವರಷ್ಟೇ ಸೇರಿಕೊಂಡು ವಿಡಿಯೋ ಮಾಡಿದ್ದೀವಿ. ಈಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದಮೇಲೆ ಇದೆ ಚೆನ್ನಾಗಿತ್ತನಮ್ಮ ಐಸ್ ಕ್ರೀಮ್ ಕೋಲ್ಡಾ? ಏಯ್ ಬೇಗ ಕುಡೀರಿ, ಸ್ಟ್ರಾ ನೆಂದೋಗುತ್ತೆ ನಾವಲ್ವಾ ಅಲ್ವಾ? ಬೇಗ ಕುಡೀರಿ. ನಾವು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಆಲ್ರೆಡಿ ಟೈಮ್ ತುಂಬಾ ಆಗಿತ್ತು, ಮಳೆ ಕೂಡ ಬಂದು ನಿಂತಿತ್ತು. ಇದಿಷ್ಟು ನಮ್ಮ ಪುಟ್ಟದಾಗಿ ಸಿಂಪಲ್ಲಾಗಿ ಮಗಳ ಬರ್ತಡೇ ಸೆಲೆಬ್ರೇಷನ್ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಟೇಕ್ ಕೇರ್.